99% ಎಕ್ಸೆಲ್ ಯೂಸರ್ಸ್ಗೆ ಯುನಿಕ್ ಫಂಕ್ಷನ್ ಬಗ್ಗೆ ಗೊತ್ತಿರಂಗಿಲ್ಲ. ಆದ್ರೆ ಈಗ ದೊಡ್ಡ ದೊಡ್ಡ ಕಂಪ್ನ್ಯಾಗ HR, ಫೈನಾನ್ಸು ಮತ್ತು ಡೇಟಾ ಅನಲಿಟಿಕ್ಸ್ ಫೀಲ್ಡ್ ಒಳಗೆ ಯುನಿಕ್ ಫಂಕ್ಷನ್ ಯೂಸ್ ಮಾಡಿಕೊಂಡು ಡೇಟಾ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಫಾಸ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಡೇಟಾ ಡ್ಯಾಶ್ಬೋರ್ಡ್, ರಿಪೋರ್ಟ್ಸ್, MS ರಿಪೋರ್ಟ್ಸ್ ಈ ಟೈಪ್ ಫಾಸ್ಟಾಗಿ ಕ್ರಿಯೇಟ್ ಮಾಡ್ಕೊಂಡು ತಮ್ಮ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ನಾವು ಏನು ಓಲ್ಡ್ ಮೆಥಡ್ ಹೆಂಗೈತಿ ಮತ್ತು ಈ ಹೆಂಗೈತಿ ಅಂತ ನೋಡೋಣ. ಫಸ್ಟ್ ಏನು ಮಾಡ್ತಿದ್ವಿ ಅಂದ್ರೆ ವರ್ಡ್ ಪ್ರಾಕ್ಟೀಸಲ್ಲಿ ನಾವು ಡೇಟಾ ಟ್ಯಾಬ್ ಯೂಸ್ ಮಾಡಿಕೊಂಡು ಡುಪ್ಲಿಕೇಟ್ಸ್ ರಿಮೂವ್ ಮಾಡ್ಕೋತಾ ಇದ್ವಿ. ಇಲ್ಲೇ ಐತೆ ನೋಡ್ರಿ ರಿಮೂವ್ ಡುಪ್ಲಿಕೇಟ್ಸ್ ಅಂತೇಳಿ. ಈಗ ಟೇಬಲ್ ಸೆಲೆಕ್ಟ್ ಮಾಡ್ಕೊಂಡು ರಿಮೂವ್ ಡುಪ್ಲಿಕೇಟ್ಸ್ ಮಾಡಿದ್ರೆ ಹೋಗ್ಬಿಡ್ತೈತೆ. ಅದು ಬರೀ ಎಂಪ್ಲಾಯಿ ಅಷ್ಟೇ. ನಮ್ಗೆ ಎಂಪ್ಲಾಯಿ ನೇಮ್ ಒಳಗೆ ಡುಪ್ಲಿಕೇಟ್ಸ್ ಅದಾವ, ಅದನ್ನು ರಿಮೂವ್ ಮಾಡ್ಬೇಕಂದ್ರೆ ಎಂಪ್ಲಾಯಿ ನೇಮ್ ಕಾಲಮ್ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಕೊಟ್ರೆ ಆಟೋಮೆಟಿಕ್ಕಾಗಿ ಇಲ್ಲೇ ಅಂದ್ರೆ ಡುಪ್ಲಿಕೇಟ್ಸ್ ವ್ಯಾಲ್ಯೂಸ್ ರಿಮೂವ್ ಆಗ್ತಾ ಇದ್ವು. ಅದೇನು ಡಿಸ್ಅಡ್ವಾಂಟೇಜ್ ಅಂದ್ರೆ ಇಲ್ಲಿ ಓಲ್ಡ್ ಟೇಬಲ್ ಚೇಂಜ್ ಹೆಂಗೆ ನಾವು ರಿಮೂವ್ ಟೇಬಲ್ ಮಾಡ್ತೀವಿ, ಓಲ್ಡ್ ಟೇಬಲ್ ಚೇಂಜ್ ಆಗಿಬಿಡ್ತದೆ. ಅಂದ್ರೆ ನೆಕ್ಸ್ಟ್ ನಾವು ಏನಾದರೂ ಹೊಳ್ಳಿ ರಿಪೀಟ್ ನೋಡ್ಬೇಕಂದ್ರೆ ಯಾವ ರಿಪೀಟ್ ಆಗ್ಯಾವ ಅಂತ ನೋಡ್ಬೇಕಂದ್ರೆ ಸಿಗಂಗಿಲ್ಲ. ಮತ್ತು ಡೇಟಾ ಶೇರ್ ಮಾಡ್ಬೇಕಾದ್ರೂ ಪ್ರಾಬ್ಲಮ್ ಆಗೈತಿ. ಅಂದರೆ ಡೇಟಾ ಇನ್ನೊಬ್ರಿಗೆ ಅದೇ ಓಲ್ಡ್ ಹಳೆ ಡೇಟಾ ನಾವು ಶೇರ್ ಮಾಡಬೇಕಾಗಿತ್ತು ಬೇರೆಯವ್ರಿಗೆ ಅಂದ್ರೂ ಡುಪ್ಲಿಕೇಟ್ ವ್ಯಾಲ್ಯೂಸ್ ರಿಮೂವ್ ಆಗಿ ಸೆಂಡ್ ಮಾಡ್ತೀವಿ. ಮತ್ತು ಇವೆಲ್ಲ ಅವಾಯ್ಡ್ ಮಾಡ್ಬೇಕಂದ್ರೆ ನಮ್ಗೆ ಸಪ್ರೇಟ್ ಟೇಬಲ್ ಬೇಕಂದ್ರೆ ಅವಾಗ ಈ ಸಪ್ರೇಟ್ ಟೇಬಲ್ ಎದಕ್ಕೆ ಬೇಕಂದ್ರೆ ರಿಪೋರ್ಟ್ ಕ್ರಿಯೇಟ್ ಮಾಡಕ್ಕೆ, ಡ್ಯಾಶ್ಬೋರ್ಡ್ ಕ್ರಿಯೇಟ್ ಮಾಡಕ್ಕೆ ಬೇಕಾಗಿರ್ತೈತಿ. ಅವಾಗ ಯುನಿಕ್ ವ್ಯಾಲ್ಯೂಸ್ ಅಂತೇಳಿ ಒಂದು ಫಂಕ್ಷನ್ ಐತಿ, ಅದನ್ನು ಯೂಸ್ ಮಾಡ್ಕೊಂಡು ಹೆಂಗೆ ಮಾಡೋದಂತ ನೋಡೋಣ. ಈಕ್ವಲ್ ಟು ಯುನಿಕ್ ಫಂಕ್ಷನ್ ಮತ್ತು ರೇಂಜ್ ಅಂದರೆ ಕಾಲಮ್ ರೇಂಜ್. ನಾವು ಯಾವುದರಲ್ಲಿ ಡುಪ್ಲಿಕೇಟ್ ಡಿಲೀಟ್ ಮಾಡ್ಬೇಕಂತವಲ್ಲ ಅದನ್ನ ರೇಂಜ್ ಸೆಲೆಕ್ಟ್ ಮಾಡ್ಕೋಬೇಕು. ಕ್ಲೋಸ್ ಬ್ರಾಕೆಟ್, ಎಂಟರ್. ಅಂದ್ರೆ ಇಲ್ಲಿ ಡುಪ್ಲಿಕೇಟ್ ವ್ಯಾಲ್ಯೂಸ್ ಎಲ್ಲ ರಿಮೂವ್ ಆದವು. ಮತ್ತು ಡಿಪಾರ್ಟ್ಮೆಂಟ್ ವೈಸ್ ಯುನಿಕ್ ವ್ಯಾಲ್ಯೂಸ್ ಬೇಕಂದ್ರೆ ಅದನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೋಬೋದು. ಡಿಪಾರ್ಟ್ಮೆಂಟ್ IT, HR, ಸೇಲ್ಸ್, ಫೈನಾನ್ಸ್ ಅಂತ ಇಂದ ಓನ್ಲಿ ಯುನಿಕ್ ವ್ಯಾಲ್ಯೂಸ್ ಇಲ್ಲಿ ಬಂದು. ಮತ್ತು ಸಿಟಿ ವೈಸ್ ಬೇಕಂದ್ರೆ ಸಿಟಿ ವೈಸ್, ಸ್ಯಾಲ್ರಿ ಬೇಕಂದ್ರೆ ಸ್ಯಾಲ್ರಿ. ಇನ್ನು ಫಂಕ್ಷನ್ ಸಿಟಿ. ಅಂದ್ರೆ ಹುಬ್ಳಿ, ಗದಗ, ಧಾರವಾಡ, ಬೆಂಗಳೂರು ಅಂತ ಇವು ಯುನಿಕ್ ಸಿಟೀಸ್ ಅದಾವ. ಈ ವಿಡಿಯೋ ನೀವು ಲೈಕ್ ಆದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.